ಸರ್, ಹುಬ್ಬಳ್ಳಿ ನೇಹಾ ಹಿರೇಮಠ್ ಕೇಸಲ್ಲಿ ಚಾರ್ಜ್ ಶೀಟ್ ಹಾಕಿದ್ದಾರೆ ಪೊಲೀಸರು. ಅದರಲ್ಲಿ ಸಿಐಡಿ ಅವರು, ಅದರಲ್ಲಿ ಅವ್ರ ತಂದೆ ನಿರಂಜನ್ ಹಿರೇಮಠ್ ಅವರು ಲವ್ ಜಿಹಾದ್ ಆಗಿತ್ತು ಅನ್ನುವಂಥ ಆರೋಪ ಮಾಡಿದ್ರು. ಅದರ ನೆರಳಿದೆ ಅಂತ ಅವರು ಆರೋಪ ಮಾಡಿದ್ರು, ಶಂಕೆ ವ್ಯಕ್ತಪಡಿಸಿದ್ರು. ಆದ್ರೆ ಲವ್ ಜಿಹಾದ್ ಉಲ್ಲೇಖ ಚಾರ್ಜ್ ಶೀಟ್ ನಲ್ಲಿ ಇಲ್ಲ ಅಂತ ಬಿಜೆಪಿಯವರು ಹೇಳ್ಬೋದು, ನಾನು ಹೇಳ್ಬೋದು, ಇನ್ನೊಬ್ರು ಹೇಳ್ಬೋದು. ತನಿಖೆಯಲ್ಲಿ ಏನು ಬರುತ್ತೆ ಅದನ್ನ ಮಾಡಿರ್ತಾರೆ. ತನಿಖೆಯಲ್ಲಿ ಏನು ಮಾಹಿತಿಗಳು ಸಂಗ್ರಹಣೆ ಮಾಡಿರ್ತಾರೆ, ಎವಿಡೆನ್ಸ್ಗಳು ಸಂಗ್ರಹಣೆ ಮಾಡಿರ್ತಾರೆ, ಆ ಆಧಾರದ ಮೇಲೆ ಚಾರ್ಜ್ ಶೀಟ್ ಮಾಡಿರ್ತಾರೆ. ನಾನು ಹೇಳಿದ್ರೆ ಅಥವಾ ಬಿಜೆಪಿಯವರು ಹೇಳಿದ್ರೆ ಇನ್ನೊಬ್ರು ಹೇಳಿದ್ರೆ ಮಾಡೋಕೆ ಬರೋದಿಲ್ಲ. ಖುದ್ದು ಅವ್ರ ತಂದೆಯವರು ಅನುಮಾನ ಇರಬಹುದು, ಅದನ್ನು ಕೂಡ ಅವರು ಗಮನದಲ್ಲಿ ಇಟ್ಕೊಂಡೇ ಮಾಡಿರ್ತಾರೆ. ಅದನ್ನು ವೆರಿಫೈ ಮಾಡಿರ್ತಾರೆ, ಮಾಡದೇ ಇರೋದಿಲ್ಲ, ಮಾಡಿರ್ತಾರೆ. ಮಾಡಿ ಅವ್ರಿಗೇನು ಮಾಹಿತಿ ಸಿಕ್ಕಿರುತ್ತೆ ಅದು ಹೌದು ಅಲ್ಲ ಅದನ್ನ ತೀರ್ಮಾನ ನಾನು ಮಾಡಕ್ ಬರೋದಿಲ್ಲ. ಅದನ್ನ ತೀರ್ಮಾನ ಇನ್ವೆಸ್ಟಿಗೇಷನ್ ಏಜೆನ್ಸಿಯವರು ಅಥವಾ ಇನ್ವೆಸ್ಟಿಗೇಷನ್ ಆಫೀಸರ್ ಮಾಡ್ತಾರೆ. ಸರ್, ಹುಬ್ಬಳ್ಳಿ ನೇಹಾ ಹಿರೇಮಠ್ ಕೇಸಲ್ಲಿ ಚಾರ್ಜ್ ಶೀಟ್ ಹಾಕಿದ್ದಾರೆ ಪೊಲೀಸರು. ಅದರಲ್ಲಿ ಸಿಐಡಿ ಅವರು, ಅದರಲ್ಲಿ ಅವ್ರ ತಂದೆ ನಿರಂಜನ್ ಹಿರೇಮಠ್ ಅವರು ಲವ್ ಜಿಹಾದ್ ಆಗಿತ್ತು ಅನ್ನುವಂಥ ಆರೋಪ ಮಾಡಿದ್ರು. ಅದರ ನೆರಳಿದೆ ಅಂತ ಅವರು ಆರೋಪ ಮಾಡಿದ್ರು, ಶಂಕೆ ವ್ಯಕ್ತಪಡಿಸಿದ್ರು. ಆದ್ರೆ ಲವ್ ಜಿಹಾದ್ ಉಲ್ಲೇಖ ಚಾರ್ಜ್ ಶೀಟ್ ನಲ್ಲಿ ಇಲ್ಲ ಅಂತ ಬಿಜೆಪಿಯವರು ಹೇಳ್ಬೋದು, ನಾನು ಹೇಳ್ಬೋದು, ಇನ್ನೊಬ್ರು ಹೇಳ್ಬೋದು. ತನಿಖೆಯಲ್ಲಿ ಏನು ಬರುತ್ತೆ ಅದನ್ನ ಮಾಡಿರ್ತಾರೆ. ತನಿಖೆಯಲ್ಲಿ ಏನು ಮಾಹಿತಿಗಳು ಸಂಗ್ರಹಣೆ ಮಾಡಿರ್ತಾರೆ, ಎವಿಡೆನ್ಸ್ಗಳು ಸಂಗ್ರಹಣೆ ಮಾಡಿರ್ತಾರೆ, ಆ ಆಧಾರದ ಮೇಲೆ ಚಾರ್ಜ್ ಶೀಟ್ ಮಾಡಿರ್ತಾರೆ. ನಾನು ಹೇಳಿದ್ರೆ ಅಥವಾ ಬಿಜೆಪಿಯವರು ಹೇಳಿದ್ರೆ ಇನ್ನೊಬ್ರು ಹೇಳಿದ್ರೆ ಮಾಡೋಕೆ ಬರೋದಿಲ್ಲ. ಖುದ್ದು ಅವ್ರ ತಂದೆಯವರು ಅನುಮಾನ ಇರಬಹುದು, ಅದನ್ನು ಕೂಡ ಅವರು ಗಮನದಲ್ಲಿ ಇಟ್ಕೊಂಡೇ ಮಾಡಿರ್ತಾರೆ. ಅದನ್ನು ವೆರಿಫೈ ಮಾಡಿರ್ತಾರೆ, ಮಾಡದೇ ಇರೋದಿಲ್ಲ, ಮಾಡಿರ್ತಾರೆ. ಮಾಡಿ ಅವ್ರಿಗೇನು ಮಾಹಿತಿ ಸಿಕ್ಕಿರುತ್ತೆ ಅದು ಹೌದು ಅಲ್ಲ ಅದನ್ನ ತೀರ್ಮಾನ ನಾನು ಮಾಡಕ್ ಬರೋದಿಲ್ಲ. ಅದನ್ನ ತೀರ್ಮಾನ ಇನ್ವೆಸ್ಟಿಗೇಷನ್ ಏಜೆನ್ಸಿಯವರು ಅಥವಾ ಇನ್ವೆಸ್ಟಿಗೇಷನ್ ಆಫೀಸರ್ ಮಾಡ್ತಾರೆ.